ಬಿಗ್ ಬಾಸ್ ಸೀಸನ್ 12ರ 13ನೇ ವಾರದ ಶನಿವಾರದ ಕೊನೆಯ ವೋಟಿಂಗ್ ರಿಸಲ್ಟ್‌ನ ಪ್ರಕಾರ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಮತ್ತು ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಲಿದ್ದಾರೆ ಎಲ್ಲವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್‌ನಲ್ಲಿ ಆಲ್ ಅನ್ನೋ ಆಪ್ಷನ್‌ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ ಶನಿವಾರದ ಕೊನೆಯ ವೋಟಿಂಗ್ ರಿಸಲ್ಟ್‌ನ ಪ್ರಕಾರ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಹಾಗೂ ಬಾಟಮ್ 3 ನಲ್ಲಿರುವ ಸ್ಪರ್ಧಿಗಳು ಯಾರು ಎನ್ನುವುದನ್ನ 13ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಮಾಳು, ಧನುಷ್, ಸೂರಜ್, ಗಿಲ್ಲಿ, ರಾಶಿಕಾ, ಧ್ರುವಂತ್, ರಘು, ಸ್ಪಂದನ, ಅಶ್ವಿನಿ ಹಾಗೂ ರಕ್ಷಿತಾ ಈ 10 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಲಿದ್ದಾರೆ. ಹೌದು, ಈ ವಾರ ಕಿಚ್ಚನ ಪಂಚಾಯಿತಿ ಸಾಯಿರದ ಕಾರಣ ಈ ವಾರದ ಎಲಿಮಿನೇಷನ್ ಅನ್ನ ಬಿಗ್ ಬಾಸ್ ನಡೆಸಿಕೊಡಲಿದ್ದಾರೆ. ಹಾಗಾದ್ರೆ 13ನೇ ವಾರದ ಶನಿವಾರದ ಕೊನೆಯ ವೋಟಿಂಗ್ ರಿಸಲ್ಟ್‌ನ ಪ್ರಕಾರ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಮತ್ತು ಬಾಟಮ್ 3 ನಲ್ಲಿರುವ ಸ್ಪರ್ಧಿಗಳು ಯಾರು ಅಂತ ನೋಡೋದಾದ್ರೆ 13ನೇ ವಾರದ ಶನಿವಾರದ ವೋಟಿಂಗ್ ರಿಸಲ್ಟ್‌ನ ಪ್ರಕಾರ ಅತಿ ಹೆಚ್ಚು ವೋಟ್ ಗಿಲ್ಲಿಗೆ ಬಂದಿರುತ್ತೆ ಹಾಗೂ ಕಡಿಮೆ ವೋಟ್ ಯಾರಿಗೆ ಬಂದಿರುತ್ತೆ ಅಂತ ನೋಡೋದಾದ್ರೆ ಕಡಿಮೆ ವೋಟ್ ರಾಶಿಕಾ, ಸೂರಜ್ ಹಾಗೂ ಸ್ಪಂದನ ಈ 3 ಸ್ಪರ್ಧಿಗಳಿಗೆ ಅತಿ ಕಡಿಮೆ ವೋಟ್‌ಗಳು ಬಂದಿರುತ್ತೆ. ಹೌದು, ಈ 3 ಸ್ಪರ್ಧಿಗಳು ಕಡಿಮೆ ವೋಟ್‌ಗಳನ್ನ ಪಡೆಯುವ ಮೂಲಕ ಡೇಂಜರ್ ಝೋನ್ ನಲ್ಲಿದ್ದಾರೆ. ಹಾಗಾದ್ರೆ ಇವರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ದಾರೆ ಅಂತ ನೋಡೋದಾದ್ರೆ ಸ್ಪಂದನ ಅಥವಾ ರಾಶಿಕಾ ಇವರಿಬ್ಬರಲ್ಲಿ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರುವ ಸಾಧ್ಯತೆ ಇದೆ. ಅದರಿಂದ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ 10 ಸ್ಪರ್ಧಿಗಳಲ್ಲಿ ಶನಿವಾರದ ವೋಟಿಂಗ್ ರಿಸಲ್ಟ್‌ನ ಪ್ರಕಾರ ರಾಶಿಕಾ, ಸೂರಜ್ ಹಾಗೂ ಸ್ಪಂದನ ಈ 3 ಸ್ಪರ್ಧಿಗಳಿಗೆ ಕಡಿಮೆ ವೋಟ್‌ಗಳು ಬಂದಿದ್ದು ಇವರಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.